ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಆಗಸ್ಟ್ 7ರಿಂದ ಬರುವ ಮಂಗಳವಾರ ಆಗಸ್ಟ್ 13 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕುಗಳ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣ. ಈಗಾಗಲೇ ನಾನು ತಮಗೆ ಸೂಚನೆ ಕೊಟ್ಟಂಗ ಬರುವ ವಾರ ಕೂಡ ಮಳೆಯ ವಾತಾವರಣ ಇರ್ತದ ಅಂತ ಹೇಳಿ ಹೇಳ್ಬೋದು. ವಾರದ ಎಲ್ಲಾ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ ಎಲ್ಲ ಈ ವಾರ ನಮಗೆ ನೋಡೋದಕ್ಕೆ ಸಿಗ್ತದ. ಮೊದಲಿನ 4-5 ದಿನಗಳೇನದಾವ ಅಂದ್ರೆ ಬುಧವಾರ 7ನೇ ತಾರೀಕಿನಿಂದ ಶನಿವಾರ, ರವಿವಾರ ತನಕನೂ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಅದರ ನಂತರ ರವಿವಾರ 11ನೇ ತಾರೀಕಿನಿಂದ ಮಂಗಳವಾರ 13ನೇ ತಾರೀಕಿನ ತನಕ ಅತಿ ಹಗುರವಾದಂತಹ ಮಳೆಯ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ಸ್ಥೂಲವಾಗಿ ಆಯಿತು. ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ, ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 80% 85%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 7ರಿಂದ ಶನಿವಾರ 10ನೇ ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು 80% 85%. ರವಿವಾರ 11ನೇ ತಾರೀಕು, ಸೋಮವಾರ 12ನೇ ತಾರೀಕು 65 ಮತ್ತು ಮಂಗಳವಾರ 13ನೇ ತಾರೀಕು 70% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 7ನೇ ತಾರೀಕಿನಿಂದ ಶುಕ್ರವಾರ 9ನೇ ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು 80% 85%. ಶನಿವಾರ 10ನೇ ತಾರೀಕು 70, ರವಿವಾರ 11 ಮತ್ತು ಸೋಮವಾರ 12 2 ದಿವಸ 55 ಮತ್ತು ಮಂಗಳವಾರ 13ನೇ ತಾರೀಕು 60% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇದು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡಿದ್ವಿ. ಇನ್ನ ಜಿಲ್ಲಾವಾರು ಮಳೆಯ ಪ್ರಮಾಣ ಎಷ್ಟು ಆಗಬಹುದು ಅನ್ನೋದನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ 22 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗ 24 ಮಿಲಿಮೀಟರ್, ರಾಯಚೂರು ಜಿಲ್ಲೆ ಒಳಗ 48 ಮಿಲಿಮೀಟರ್ನಷ್ಟು. ಎಲ್ಲಾ ಜಿಲ್ಲೆಗಳಿಗಿಂತ ಹೆಚ್ಚು ರಾಯಚೂರು ಜಿಲ್ಲೆ ಒಳಗ ಆಗಬಹುದಾಗಿದೆ. ಒಳ್ಳೆಯ ಪ್ರಮಾಣದ ಮಳೆ ರಾಯಚೂರು ಜಿಲ್ಲೆಗೆ ಆಗುವಂತಹ ಸಾಧ್ಯತೆಗಳು ಅದಾವ. ಅದಕ್ಕೆ ನಮ್ಮ ರೈತರಿಗೆ ಏನ್ ಹೇಳೋದಪ್ಪ ಅಂತಂದ್ರೆ ತಾವು ಆಶಾವಾದಿಗಳಾಗಿರ್ರಿ ಅಂತ ಹೇಳಿ. ವಿಜಯಪುರ ಜಿಲ್ಲೆ ಒಳಗ 20 ಮಿಲಿಮೀಟರ್ನಷ್ಟು, ಕೊಪ್ಪಳ ಜಿಲ್ಲೆ ಒಳಗ 33 ಮಿಲಿಮೀಟರ್ನಷ್ಟು, ಯಾದಗಿರಿ ಜಿಲ್ಲೆ ಒಳಗೂ ಕೂಡ ಒಳ್ಳೆ ಮಳೆ 45 ಮಿಲಿಮೀಟರ್ನಷ್ಟು ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ 20 ಮಿಲಿಮೀಟರ್ನಷ್ಟು, ಬಾಗಲಕೋಟೆ ಜಿಲ್ಲೆ ಒಳಗ 18 ಮಿಲಿಮೀಟರ್ನಷ್ಟು, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 25 ಮತ್ತು ಜಹೀರಾಬಾದ್ ತಾಲೂಕು ಕೂಡ 25 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಆಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು. ಈ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಕಾಲಕ್ಕೆ ಬಿಡುಗಡೆ ಮಾಡುವಂಥ ಹೊಸ ವಿಡಿಯೋಗಳ ಸೂಚನೆ ಸಿಗ್ತದೆ. ಮತ್ತು ಯಾವುದೇ ಮುಖ್ಯ ಮಾಹಿತಿ ಸೂಚನೆ ನಿಮ್ಮ ಕಣ್ತಪ್ಪಿ ಹೋಗುವುದಿಲ್ಲ. ನಿಮ್ಮ ಮಿತ್ರರು, ಬಂಧು ಬಳಗದವರಿಗೆ ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಹೇಳ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ವಿಡಿಯೋಕ್ಕೆ ವಿರಾಮ ಹೇಳ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಳಗೆ ಹೊಸ ಬೆಳವಣಿಗೆಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.